ಜಸ್ಟ್ ಇಮ್ಯಾಜಿನ್, ಒಂದು ಸ್ಟೋರಿಯಲ್ಲಿ ಏನಿರುತ್ತೆ, ಒಬ್ಬ ಲೆಜೆಂಡ್ರಿ ಸಾರ್ಡ್ ಮಾಸ್ಟರ್ ಜಗತ್ತನ್ನ ಉಳಿಸ್ಬೇಕಂತ ಹೆವೆನ್ಲಿ ಡಿವನ್ನ ಸೋಲಿಸ್ತಾನೆ. ಅವನಿಗೆ ರೆಪ್ಯುಟೇಷನ್ ಸಿಗುತ್ತೆ, ಸ್ಟೇಟಸ್ ಸಿಗುತ್ತೆ, ಹಿಸ್ಟ್ರಿ ಬುಕ್ಸಲ್ಲಿ ಬರ್ತಾನೆ, ಕೊನೆಗೆ ಈಜಾಗಿ ಸಾಯ್ತಾನೆ. ಇಲ್ಲ ಮಚ್ಚ, ಇದೇ ಒಂದು ಬಿಗಿನಿಂಗು. ಇವತ್ತಿಂದ ಶುರು ಮಾಡ್ತಿದ್ದ ಹೊಸ ಮಾನ್ವಾ ಸ್ಟೋರಿ ಆಫ್ ಮೌಂಟ್ ಹೂವಾ ಸೆಕ್ಟ್. ಚಾಪ್ಟರ್ 1, ದ ರಿಟರ್ನ್ ಆಫ್ ಫ್ಲೋರಿ ಮೌಂಟೇನ್ ಸೆಕ್ಟ್. ಎಲ್ಲ ಕಡೆ ರಕ್ತ, ಹೆಣಗಳು, ಸ್ನೇಹಿತರು, ಬಂಧು ಬಾಂಧವ್ಯಗಳು ಸತ್ಬಿದ್ದಿದೆ. ನಾನು ಕಣ್ಣಿಗೆ ಕಾಣಿಸ್ತಾ ಇರೋದಲ್ಲ ಕೆಂಪು. ನಾನೇನಕ್ಕೆ ಬದುಕಿದ್ದೀನಿ? ಎಲ್ಲರೂ ಸತ್ರು. 20 ಡಿಫ್ರೆಂಟ್ ಸೆಕ್ಟ್, 10 ಗ್ರೇಟ್ ಸೆಕ್ಟ್ಸ್ ಒಂದೇ ಮಿಲಿಟ್ರಿ ಯೂನಿಟಲ್ಲಿ ಯುದ್ಧ ಮಾಡಿದು. ಆದರೂ ಚುನ್ಮಾನ ಸಾಯಿಸೋಕ್ಕಾಗಿಲ್ಲ. ಯಾರು ತಪ್ಪಿದು? ಚುನ್ವಾ, ದ ಹೆವೆನ್ಲಿ ಡೆವಿಲ್. ಈ ಥರ ಆಗಬಾರ್ದಾಗಿತ್ತು ನಿಮ್ಮ ಸೆಕ್ಟಿಗೆ. ನಿನ್ನ ಸಾಯಿಸ್ಬೇಕಂತ ಇಷ್ಟೊತ್ತು ಬದುಕಿದ್ಯಾ, ಆದ್ರೆ ನೀನೇ ಸಾಯೋತ್ರ ಇದೆಯಾ? ಮುಚ್ಚೋ ಬಾಯೆ. ಆದರೂ ನೀನು ಹೆಮ್ಮೆ ಮಾಡ್ಕೊಬೇಕು. ನೀನು ಅನ್ಕೊಂಡಿದ್ದ ಥರನೇ ಆಯಿತು. ನೋಡಿಲ್ಲಿ, ಎಲ್ಲರೂ ಸತ್ಬಿದ್ದಿದ್ದಾರೆ. ಆದರೂ ನಾನು ನಿನ್ನ ಶಕ್ತಿನ ಒಪ್ಕೊತೀನಿ. ನೀನೊಬ್ಬನೇ ನನ್ನ ಒಂದು ಟ್ರೂಪ್ ಸೈನಿಕರನ್ನ ಸಾಯಿಸ್ಬಿಟ್ಟೆ. ಆದರೂ ನಾನು ನಿನ್ನ ಮೆಚ್ಕೊತೀನಿ. ನೀನು ಗ್ರೇಟೆಸ್ಟ್ ಸಾರ್ಡ್ ಮಾಸ್ಟರ್ ಅಂತ. ನಾನು ಹೇಳಿದೆ ಬಾಯಿ ಮುಚ್ಚು ಅಂತ. ಎಷ್ಟು ಬೊಗಳ್ತ್ಯಾ? ತುಂಬ ಕ್ಯೂಟಾಗಿ ಕಾಣ್ತಿದ್ಯಾ ಈಗ ನೀನು. ಆದರೂ ಒಂದು ದಿನ ಬರ್ತೀನಿ, ಆಗ ನಿನ್ನನ್ನು ಸೋಲ್ಸೋಕ್ಕೂ ಆಗಲ್ಲ, ಸಾಯಿಸೋಕ್ಕೂ ಆಗಲ್ಲ. ಆದರೆ ಈಗ ಡೆಸ್ಟಿನಿ ನನ್ನ ಸೋಲಕ್ಕೆ ಹೇಳ್ತಿದೆ. ಆದರೆ ಜ್ಞಾಪಕ ಇಟ್ಕೊ ಮೌಂಟ್ ಹೂವಾ ಸೆಕ್ಟ್, ನಾನು ಬರ್ತೀನಿ. ಇದು ಕೊನೆ ಅಲ್ಲ, ನಾನು ಬಂದೇ ಬರ್ತೀನಿ. ಆದರೆ ನಾನು ಬಂದಾಗ ಇಡೀ ಜಗತ್ತೇ ನನ್ನ ಕಾಲ್ ಕೆಳಗಡೆ ಇರುತ್ತೆ. ಕೊನೆಗೂ ವಾರ್ ಮುಗೀತು. ನಾನು ನೆಮ್ಮದಿಯಾಗಿ ಸಾಯ್ಬೋದು. ಯಾರೂ ಇಲ್ಲ. ತನ್ನ ಪ್ರೈಡ್ನ ಕಳ್ಕೊಂಡಿದೆ, ತನ್ನ ಹಿಸ್ಟ್ರಿನ ಕಳ್ಕೊಂಡಿದೆ, ತನ್ನ ಜನರನ್ನ ಕಳ್ಕೊಂಡಿದೆ. ಈ ವಾರ್ ಮೀನಿಂಗ್ಫುಲ್ ಆಗಿತ್ತಾ? ನಾನು ಅವತ್ತಿನೊಂದು ಚೂರು ಟ್ರೈನಿಂಗ್ ಮಾಡಿದೆ, ಇವತ್ತು ಈ ದಿನ ಬರ್ತಾ ಇರಲಿಲ್ಲ. ಮೀನಿಂಗ್ಲೆಸ್ ಇದು ಈ ಜಗತ್ತು, ಅರ್ಥವಿಲ್ಲದ ಜಗತ್ತಿದು. ಬಾಯ್. ನಾನು ಫಸ್ಟ್ ಈ ಮೌಂಟ್ ಸೆಕ್ಟಿಗೆ ಬಂದಾಗ ವ್ಯಕ್ತಿಗಳು ಕಾಣಿಸ್ಕೊಂಡ್ರು. ಎತ್ಕೊಂಬಿಡ ನನ್ನ, ಹೆಂಗೆ ಎತ್ಕೊತಿದ್ಯಾ? ಕೊನೆಗೆ ನಾನು ಅಲ್ಲಿ ನಾನು ಟ್ರೈನಿಂಗ್ ತಗೊಂಡೆ. ಓಯ್, ಏನು ಮಾಡ್ತಿದ್ಯಾ? ಜಗಳ ಆಡುವಾಗ ನಿನ್ನ ತತ್ವಗಳನ್ನ ಮರಿಬಾರ್ದು. ಇವನು ಯಾಕೆ ಇಷ್ಟೊಂದು ಕೋಪಗೊಂಡವನೇ ಅಂಥದ್ದು ನಾನೇನು ಮಾಡಿದೆ? ನಾನು ಜಸ್ಟ್ ಅವನಿಗೆ 2 ಏಟು ಹೊಡೆದೆ ಅಷ್ಟೇ. ಹಣೆ ಮೇಲೆ ಒಂದು, ಕುತ್ತಿಗೆ ಮೇಲೆ ಒಂದು, ಅಷ್ಟೇ. ನನಗೆ ಯಾಕೆ ಅವಾಗ ಯೋಚನೆ ಬಂದಿಲ್ಲ, ಈಗೆಲ್ಲ ಐತಿದ್ದು ಬರೀ ಮೌಂಟ್ ಸೆಕ್ಟ್ ಅಂತ. ಏನು ನಿನ್ನ ಪಾಸ್ಟ್ನ ನೋಡ್ಬಿಟ್ಟು ಪಶ್ಚಾತ್ತಾಪ ಪಡ್ತಿದ್ಯಾ? ಹೌದು ಮಾಸ್ಟರ್, ನಾನು ತುಂಬ ಪಶ್ಚಾತ್ತಾಪಿ. ಅವ್ರು ಹೇಳಿದೆಲ್ಲ ಅರ್ಥ ಮಾಡ್ಕೊಂಡಿದ್ದಿದ್ರೆ ನನ್ನ ಸೆಕ್ಟಿಗೆ ಯಾವತ್ತೂ ಈ ಥರ ಗತಿ ಬರ್ತಿರ್ಲಿಲ್ಲ. ಸ್ವಲ್ಪ ಶಕ್ತಿವಂತ ಆಗಿರ್ಬೇಕಾಗಿತ್ತು ನಾನು, ಸ್ವಲ್ಪ. ಈ ದುಃಖ ಅಂತ್ಯನ ತಿಳಿಬೋದಾಗಿತ್ತು. ಜಗತ್ತು ಮೌಂಟ್ ಹೂವಾ ಸೆಕ್ಟಿಗೆ ಏನೇ ಮಾಡಿದ್ರು ಅದು ಕೊನೆ ತನಕ ಇರುತ್ತೆ. ಯಾರು ಹೊಡೆದಿದ್ದು? ನಾನು ಸತ್ತಿಲ್ವಾ? ಚೂಮ, ಎದಳೋ. ಎಷ್ಟೊತ್ತಂತ ನಿದ್ದೆ ಮಾಡ್ತೀಯೋ ಸೋಂಬೇರಿ? ಎಲ್ಲರೂ ಅವಾಗಲೇ ಭಿಕ್ಷೆ ಬೇಡಕ್ಕೆ ಹೋಗಿದ್ದಾರೆ. ನಿನಗೆ ಎಲ್ಲಿಂದ ಇಷ್ಟೊಂದು ಗಂಡಸ್ತನ ಬಂತು ಇಷ್ಟೊತ್ತು ನಿದ್ದೆ ಮಾಡೋ ತನಕ? ಇವನೇನಂತವನೇ? ಏನೋ ಅಳ್ಳಾಡ್ಸ್ಕೊಂಡು ಏನೋ ಹೇಳ್ತವನಲ್ಲ. ಓ ಯಪ್ಪಿ, ನೀನೇನು ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ. ಇಲ್ಲಿಗೆ ಬಾಯಲ್ಲಿ. ನನಗೆ ಹೇಳ್ತಿದ್ಯಾ? ಏನೇನೋ ಹೇಳ್ತಾನೆ ನನ್ನ ಮಗ. ತಲೆಗೆ ಜೋರು ಹೊಡೆದ್ಬಿಟ್ಟೆ ಅನ್ಸತ್ತೆ. ನಾನಿನ್ನ ಚುನ್ಮಾ ಅಲ್ವಾ? ಪ್ಲಮ್ ಸೆಕ್ಟಿಂದ ಏನು ನಡೀತಿದೆ ಇಲ್ಲಿ? ಎದಳ್ತೇ ಇಲ್ವೋ ಇವತ್ತು? ನಿಲ್ಲುವಲ್ಲಿ. ಕೈಗಳು ಏನಕ್ಕೆ ಇಷ್ಟೊಂದು ಚಿಕ್ಕದಾಗಿವೆ? ಮತ್ತೆ ನಾನೇನಕ್ಕೆ ಇವನು ಅಟ್ಯಾಕ್ ಬ್ಲಾಕ್ ಮಾಡೋಕ್ಕಾಗ್ತಿಲ್ಲ? ಎದ್ದಳ್ತೇ ಇಲ್ವೋ ಈಗ? ಬೇವರ್ಸಿ, ನಿಂಗಿನ್ನೂ ಅರ್ಥ ಆಗ್ತಿಲ್ವ ಏನಕ್ಕೆ ಕೊದೆ ಬೀಳ್ತಿದೆ ನಿಂಗಂತ? ಬಿಟ್ಬಿಡುವ ನನ್ನ. ನೋತಾ ಇದೆ. ಔಚ್. ನನ್ನ ಮಗ ಕೈಗೆ ಸಿಕ್ಕಲಿ, ಅವನ್ನ ಸಾಯಿಸ್ಬಿಡ್ತೀನಿ. ನನಗೆ ಯಾವತ್ತೂ ಯಾರು ಇಷ್ಟೊಂದು ಕೆಡ್ದಾಗ ಹೊಡೆದಿಲ್ಲ. ನನ್ನ ಮೌಂಟ್ ಸೆಕ್ಟರು ಅಷ್ಟೇ. ಕೈಗೆ ಸಿಗೋ ಮಗನೇ ನೋಡ್ಕೊತೀನಿ ನಿನ್ನ. ಆದರೂ
ಯಾರು ಈ ಹುಡುಗ ರಿವರಲ್ಲಿ ಕಾಣಿಸ್ತವನಲ್ಲ? ವೆಯ್ಟ್, ಏನು ನಡೀತಿದೆ ಇಲ್ಲಿ? ಓ ನನಗೆ 2 ವಿಷಯ ತಿಳ್ಕೊಬೇಕು. ಇವನು ಯಾಕೆ ವಿಚಿತ್ರವಾಗಿ ಆಡ್ತವನೆ? ನಾನು ಭಿಕ್ಷುಕನಾ? ಏನು ಇವನೇನೋ ಆಗಿದೆ. ನೀನು ಹುಡುಗಿ ನೋಡಿದ್ರೆ ಅರ್ಥ ಆಗಲ್ವಾ ನೀನೇನು ಅಂತ? ನಾನು ಹೇಳೋದು ಇವ್ನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ನ ಬಿಗ್ಗರ. ಸರಿ, 2ನೇ ವಿಷಯ. ನಿಂಗೆ ಚುನ್ವಾ ಅಂದರೆ ಯಾರು ಗೊತ್ತಾ? ನೀನು ಯಾಕೋ ಇತ್ತೀಚೆಗೆ ತುಂಬ ವಿಚಿತ್ರವಾಗಿ ಆಡ್ತಿದ್ಯಾ. ನಿಂಗೇನೋ ಆಗಿದೆ. ನಾನು ಕೇಳೋದಕ್ಕೆ ಉತ್ತರ ಕೊಡೋ. ಸರಿ ಸರಿ, ನನಗೆ ಗೊತ್ತು ಚುನ್ವಾ ಯಾರು ಅಂತ. ಹಾಂ ಹೌದು, ಅವನು ಲೀಡರ್ ಅಲ್ವಾ? ಅವನು ಡೆವಿಲ್ ವರ್ಷಿಪರ್ ಅಲ್ವಾ? 100 ವರ್ಷದಿಂದನೇ ಸತ್ತೋದ ಅವನು. ಹ್ಞೂ 100 ವರ್ಷ ಆಗೋಯ್ತಾ? ಏನು ಚಿನ್ವಾ 100 ವರ್ಷದಿಂದನೇ ಸತ್ತೋದ್ನ? ನಿನಗೇನಾಯ್ತು ಈಗ? ನೀನು ನಿಜವಾಗ್ಲೂ ಹೇಳ್ತಿದ್ಯಾ? ನಾನು ಯಾಕೆ ಸುಳ್ಳು ಹೇಳಿ ಗುರು, ಬಿಡು ನನ್ನ. ಆದರೂ ನನ್ನ ಪುನರ್ಜನ್ಮ ಇಷ್ಟು ತಡವಾಗಿ ಆಗಬೇಕಿತ್ತ? ನಾನೇನು ಮಾಡಲಿ? ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಈ ಜಗತ್ತಲ್ಲಿ. ಏನಾಯಿತು ನಿನಗೆ? ಫ್ಲವರಿ ಮೌಂಟೇನ್ ಸೆಕ್ಟ್ ಏನಾಯಿತು? ಹಂಗಂದ್ರೆ ಏನು? ನೀನು ಭಿಕ್ಷುಕನೇ ತಾನೆ? ಹೌದು. ಹಂಗಂದ್ರೆ ನೀನು ಬಿಗ್ಗರ್ಸ್ ಯೂನಿಯನಲ್ಲಿ ಇದೆಯಾ ತಾನೆ? ಹಾಗಾದರೆ ನಿಮಗೆ ಫ್ಲವರಿ ಮೌಂಟೇನ್ ಸೆಕ್ಟ್ ಬಗ್ಗೆ ಗೊತ್ತಿಲ್ವಾ? ಅದೇ ಟಾಪ್ 10 ಸೆಕ್ಟ್ಸಲ್ಲಿ ಬರುತ್ತಲ್ಲ. ನಾನು ಹೇಳ್ತಾ ಇರೋದು ನಿಂಗೆ ಅರ್ಥ ಆಗ್ತಿದೆಯಾ? ನೀನೇನೇನೋ ನಾನ್ಸೆನ್ಸ್ ಮಾತಾಡ್ತಿದ್ಯಾ. ನಂಗೆ ನೀನು ಹೇಳೋದೇ ಅರ್ಥ ಆಗ್ತಿಲ್ಲ. 10 ಗ್ರೇಟ್ ಸೆಕ್ಟ್ ಯಾವ್ಯಾವುದು ಅಂದರೆ ದ ಲೂಸಿ ಮೌಂಟೇನ್, ಎಕ್ಸೆಟ್ರಾ 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 ಎಕ್ಸೆಟ್ರಾ. ಇದು ಹೇಗಾಯ್ತು ಈ ಥರ? ಇದು ಹೇಗಾಯ್ತು ಈ ಥರ? ಗೈಸ್, ನಿಮಗೆ ಈ ಚಾಪ್ಟರ್ ಇಷ್ಟ ಆದರೆ ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದ.